7 ತುಂಡು ತುಂಡಾಗುತ್ತಾ ಅಖಂಡ ಬೆಂಗಳೂರು ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. 7 ತುಂಡು ತುಂಡಾಗುತ್ತಾ ಅಖಂಡ ಬೆಂಗಳೂರು ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಸೋಮವಾರವೇ ಸ್ಪೀಕರ್ಗೆ ಸಲ್ಲಿಕೆಯಾಗಲಿದೆ ವರದಿ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಬಿಬಿಎಂಪಿ ವಿಭಜನೆಗೆ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಮುಂದಾಗಿದೆ. ಸಾಧಕ ಬಾಧಕಗಳ ವರದಿ ನೀಡುವಂತೆ ಸಮಿತಿಯನ್ನ ಕೂಡ ರಚನೆಯನ್ನ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ವರದಿ ನೀಡಲು ಸಮಿತಿ ರಚನೆಯನ್ನ ಮಾಡಿದೆ ಈಗಾಗಲೇ ರಾಜ್ಯ ಸರ್ಕಾರ. 7 ತುಂಡು ತುಂಡಾಗುತ್ತಾ ಮಹಾನಗರ ಪಾಲಿಕೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಬಿಬಿಎಂಪಿ ವಿಭಜನೆಗೆ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಮುಂದಾಗಿದೆ. ಸಾಧಕ ಬಾಧಕಗಳ ವರದಿಯನ್ನ ನೀಡುವಂತೆ ಸಮಿತಿ ರಚನೆಯನ್ನ ಕೂಡ ಮಾಡಲಾಗಿದೆ. ಬಿಬಿಎಂಪಿ ವಿಭಜನೆಗೆ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಮುಂದಾಗಿದೆ. ಸಾಧಕ ಬಾಧಕಗಳ ವರದಿಯನ್ನ ನೀಡುವಂತೆ ಸಮಿತಿಯನ್ನ ಈಗಾಗಲೇ ರಚನೆಯನ್ನ ಕೂಡ ಮಾಡಲಾಗಿದೆ. ವರದಿಯನ್ನ ನೀಡಲು ಸಮಿತಿ ರಚನೆಯನ್ನ ಈ ಹಿಂದೆಯೇ ರಾಜ್ಯ ಸರ್ಕಾರ ಈಗಾಗಲೇ ಮಾಡಿದೆ. ಇನ್ನು ಶಾಸಕ ರಿಜ್ವಾನ್ ಹರ್ಷದ್ ನೇತೃತ್ವದ ಸಮಿತಿಯನ್ನ ಈಗಾಗಲೇ ರಚನೆಯನ್ನ ಕೂಡ ಮಾಡಲಾಗಿದೆ. ವಿಧಾನಮಂಡಲ ಜಂಟಿ ಪರಿಶೀಲನಾ ಸಮಿತಿಯಿಂದ ಈಗಾಗಲೇ ವರದಿಯನ್ನ ಕೂಡ ಸಿದ್ಧ ಮಾಡಲಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇದೀಗ ವಿಭಜನೆ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಬಿಬಿಎಂಪಿಯಲ್ಲಿ ವಿಭಜನೆ ಪ್ರಯೋಗಕ್ಕೆ ಸರ್ಕಾರ ಕೂಡ ಈಗಾಗಲೇ ಮುಂದಾಗಿದೆ. 7 ಭಾಗಗಳಾಗುತ್ತಾ ಬೆಂಗಳೂರು ಮಹಾನಗರ ಪಾಲಿಕೆ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಈ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ವರದಿಯನ್ನ ನೀಡುವಂತೆ ಸಮಿತಿಯನ್ನ ರಚನೆಯನ್ನ ಮಾಡಿದೆ ರಾಜ್ಯ ಸರ್ಕಾರ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಬಿಬಿಎಂಪಿ ವಿಭಜನೆಗೆ ಈಗಾಗಲೇ ಸರ್ಕಾರ ಮುಂದಾಗಿರೋದ್ರಿಂದ 7 ತುಂಡಾಗುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಕಾಂಗ್ರೆಸ್ ಶಾಸಕ ರಿಜ್ವಾನ್ ಹರ್ಷದ್ ನೇತೃತ್ವದ ಸಮಿತಿ ಕೂಡ ಇದಾಗಿದೆ. ವಿಧಾನಮಂಡಲ ಜಂಟಿ ಪರಿಶೀಲನಾ ಸಮಿತಿಯ ವರದಿಯನ್ನ ಕೂಡ ಈಗಾಗಲೇ ನೀಡಲಾಗಿದೆ. 3 ರಿಂದ 7 ಭಾಗಗಳಾಗಿ ಪಾಲಿಕೆಯನ್ನ ವಿಭಜಿಸಲು ಶಿಫಾರಸನ್ನ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಫೆಬ್ರವರಿ 24ರಂದು ರಾಜ್ಯ ಸರ್ಕಾರಕ್ಕೆ ಸಮಿತಿಯಿಂದ ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಸೋಮವಾರ ಮಧ್ಯಾಹ್ನ 12ಕ್ಕೆ ವಿಧಾನಸಭೆ ಸ್ಪೀಕರ್ಗೆ ವರದಿಯನ್ನ ಸಲ್ಲಿಸಲಾಗುತ್ತೆ. ಸಮಿತಿ ಅಧ್ಯಕ್ಷ ರಿಜ್ವಾನ್ ಹರ್ಷದ್ ರಿಂದ ಸ್ಪೀಕರ್ಗೆ ರಿಪೋರ್ಟ್ ಅನ್ನ ಕೂಡ ಸಲ್ಲಿಸಲಾಗುತ್ತೆ. ಕಾಂಗ್ರೆಸ್ ಶಾಸಕ ರಿಜ್ವಾನ್ ಹರ್ಷದ್ ನೇತೃತ್ವದಲ್ಲಿ ಈಗಾಗಲೇ ಸಮಿತಿಯನ್ನ ರಚನೆ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ವಿಧಾನಮಂಡಲ ಜಂಟಿ ಪರಿಶೀಲನಾ ಸಮಿತಿಯ ವರದಿಯನ್ನ ಕೂಡ ನೀಡಲಾಗುತ್ತೆ. 3 ರಿಂದ 7 ಭಾಗಗಳಾಗಿ ಪಾಲಿಕೆಯನ್ನ ವಿಭಜಿಸಲು ಈಗಾಗಲೇ ಶಿಫಾರಸನ್ನ ನಡೆಸಲಾಗ್ತಾ ಇದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ವಿಧಾನಮಂಡಲ ಜಂಟಿ ಪರಿಶೀಲನಾ ಸಮಿತಿಯಿಂದ ಈಗಾಗಲೇ ವರದಿ ಕೂಡ ಸಿದ್ಧವಾಗಿದೆ. 24ರಂದು ರಾಜ್ಯ ಸರ್ಕಾರಕ್ಕೆ ಸಮಿತಿಯಿಂದ ವರದಿಯನ್ನ ಕೂಡ ಸಲ್ಲಿಕೆಯನ್ನ ಮಾಡಲಾಗುತ್ತೆ. ಸೋಮವಾರ 12 ಗಂಟೆಗೆ ವಿಧಾನಸಭೆ ಸ್ಪೀಕರ್ಗೆ ವರದಿಯನ್ನ ಸಲ್ಲಿಸಲಾಗುತ್ತೆ. ಅಧ್ಯಕ್ಷ ರಿಜ್ವಾನ್ ಹರ್ಷದ್ ರಿಂದ ಸ್ಪೀಕರ್ಗೆ ವರದಿಯನ್ನ ಸಲ್ಲಿಸಲಾಗುತ್ತೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ವರದಿ ಸಂಪೂರ್ಣವಾಗಿ ತಯಾರಾಗಿದೆ. ನೆನ್ನೆನೂ ಕೂಡ ಮೀಟಿಂಗ್ ಕರೆದಿದ್ವಿ, ಸಮಿತಿಯ ಸಭೆ ಇವತ್ತು ಕೂಡ ಕರೆದಿದ್ವಿ. ಸನ್ಮಾನ್ಯ ಸಭಾಧ್ಯಕ್ಷರು ಸೋಮವಾರ 12 ಗಂಟೆಗೆ ಸಮಯ ಕೊಟ್ಟಿದ್ದಾರೆ. ಆದರೂ ಸಹ ವರದಿ ತಯಾರಾಗಿರೋದ್ರಿಂದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸೆಕ್ರೆಟರಿಗೆ ಆ ವರದಿ ಕಳಿಸ್ಕೊಟ್ಟಿದ್ದೇವೆ ಅಧಿಕೃತವಾಗಿ. ಸೋಮವಾರ 12 ಗಂಟೆಗೆ ಸಭಾಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿ ಅಧಿಕೃತವಾಗಿ ಅವ್ರ ಕೈಗೂ ಕೂಡ ಈ ವರದಿ ಕೊಡ್ತೇವೆ. ಕಾರ್ಪೊರೇಷನ್ಸ್ ಇಲ್ಲ, ಕಾರ್ಪೊರೇಷನ್ ವಿರುದ್ಧ ಏನಾಗುತ್ತೆ ಕಾನೂನ. ಬಿಬಿಎಂಪಿ ಚುನಾವಣೆಯನ್ನ ಕುರಿತು ಫೆಬ್ರವರಿ 25ರಂದು ಸುಪ್ರೀಂನಲ್ಲಿ ವಿಚಾರಣೆ ಕೂಡ ನಡೆಯಲಿದೆ. ವಿಭಜನೆ ಅಸ್ತ್ರವನ್ನ ಪ್ರಯೋಗಿಸಿ ಚುನಾವಣೆಯನ್ನ ಮುಂದೂಡಲು ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದ್ದಾರಾ? ಬಿಜೆಪಿ ಅವಧಿಯಲ್ಲಿ ಪಾಲಿಕೆ ವಿಭಜನೆಗೆ ವ್ಯಾಪಕ ವಿರೋಧ ಕೂಡ ಈಗಾಗಲೇ ವ್ಯಕ್ತವಾಗಿತ್ತು. ಇದೀಗ ಕಾಂಗ್ರೆಸ್ನಿಂದ ಪಾಲಿಕೆ ವಿಭಜನೆಗೆ ಮತ್ತೆ ಪ್ರಸ್ತಾಪ ಆಗುವ ಸಾಧ್ಯತೆ ಕೂಡ ಇದೆ. ಸ್ಪೀಕರ್ಗೆ ಸಲ್ಲಿಸುವ ರಿಪೋರ್ಟ್ ಮೇಲೆ ವಿಭಜನೆ ಭವಿಷ್ಯ ಕೂಡ ನಿಂತಿದೆ. ನಿಜವಾಗ್ಲೂ 7 ತುಂಡುಗಳಾಗುತ್ತಾ ಬೆಂಗಳೂರು ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ವಿಭಜನೆ ಅಸ್ತ್ರವನ್ನ ಪ್ರಯೋಗಿಸಿ ಚುನಾವಣೆಯನ್ನ ಮುಂದೂಡಲು ಈಗಾಗಲೇ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದ್ದಾರೆ. ಬಿಜೆಪಿ ಅವಧಿಯಲ್ಲಿ ಪಾಲಿಕೆ ವಿಭಜನೆಗೆ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗಿತ್ತು. ಬಿಜೆಪಿ ಸರ್ಕಾರ ಇದ್ದಂತಹ ಅವಧಿಯಲ್ಲಿ ಇದೀಗ ಕಾಂಗ್ರೆಸ್ನಿಂದ ಪಾಲಿಕೆ ವಿಭಜನೆಗೆ ಮತ್ತೆ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಸ್ಪೀಕರ್ಗೆ ಸಲ್ಲಿಸುವ ರಿಪೋರ್ಟ್ ಮೇಲೆ ವಿಭಜನೆ ಭವಿಷ್ಯ ಕೂಡ ನಿಲ್ಲಲಿದೆ. ಶಾಸಕ
ರಿಜ್ವಾನ್ ಹರ್ಷದ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಕೂಡ ರಚನೆಯನ್ನ ಮಾಡಲಾಗುತ್ತೆ. ವಿಧಾನಮಂಡಲ ಜಂಟಿ ಪರಿಶೀಲನಾ ಸಮಿತಿಯಿಂದ ಈಗಾಗಲೇ ವರದಿ ಕೂಡ ಸಿದ್ಧವಾಗಿದೆ. ಇನ್ನು ಸೋಮವಾರ ಸರ್ಕಾರಕ್ಕೆ ಜಂಟಿ ಪರಿಶೀಲನಾ ಸಮಿತಿಯಿಂದ ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ವಿಧಾನಸಭೆ ಸ್ಪೀಕರ್ಗೆ ವರದಿಯನ್ನ ಸಲ್ಲಿಸಲಾಗುತ್ತೆ. ವಿಧಾನಮಂಡಲ ಜಂಟಿ ಪರಿಶೀಲನಾ ಸಮಿತಿಯಿಂದ ಅಧ್ಯಕ್ಷ ರಿಜ್ವಾನ್ ಹರ್ಷದ್ರಿಂದ ಸ್ಪೀಕರ್ ಅವರಿಗೆ ಒಂದು ವರದಿಯನ್ನ ಸಲ್ಲಿಕೆಯನ್ನ ಮಾಡಲಾಗುತ್ತೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಪಾಲಿಕೆಯನ್ನ 3 ರಿಂದ 7 ಭಾಗಗಳಾಗಿ ವಿಭಜಿಸಲು ಪರಿಶೀಲನಾ ಸಮಿತಿಗೆ ಈಗಾಗಲೇ ಶಿಫಾರಸನ್ನು ಕೂಡ ನೀಡಲಾಗಿದೆ. ಗ್ರೇಟರ್ ಬೆಂಗಳೂರು ಅಧ್ಯಯನ ಸಂದರ್ಭದಲ್ಲಿ ವಿಭಜನೆ ಅಸ್ತ್ರ ಪ್ರಯೋಗಕ್ಕೆ ಸರ್ಕಾರ ಕೂಡ ಈಗಾಗಲೇ ಮುಂದಾಗಿದೆ. ಇನ್ನು ವಿಭಜನೆ ಅಸ್ತ್ರವನ್ನ ಪ್ರಯೋಗಿಸಿ ಚುನಾವಣೆಯನ್ನ ಮುಂದೂಡುವ ಪ್ಲಾನ್ ಅನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. 25ರಂದು ಬಿಬಿಎಂಪಿ ಚುನಾವಣೆ ಕುರಿತು ಸುಪ್ರೀಂ ಕೋರ್ಟ್ ವಿಚಾರಣೆ ಕೂಡ ಇದೆ. ವರದಿಯನ್ನ ಪುರಸ್ಕರಿಸುತ್ತಾ ವಿಧಾನಮಂಡಲ ಜಂಟಿ ಪರಿಶೀಲನಾ ಸಮಿತಿ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಬಿಜೆಪಿ ಅವಧಿಯಲ್ಲಿ ಪಾಲಿಕೆ ವಿಭಜನೆಗೆ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗಿತ್ತು. ಇದೀಗ ಕಾಂಗ್ರೆಸ್ನಿಂದ ಮತ್ತೆ ಪಾಲಿಕೆ ವಿಭಜನೆಗೆ ಯೋಜನೆಯನ್ನ ರೂಪಿಸಲಾಗ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ.